ಎಲ್ಲರೂ ಅಧಿಕಾರ ಇದ್ದಾಗ ಮಂತ್ರಿ ಇದ್ದಾಗ ಭೇಟಿಯಾಗುವಂಥ ಸ್ವಾಭಾವಿಕ ರಶ್ ಇರುತ್ತೆ. ಕಳ್ಕೊಂಡಾಗ ಹೋದಾಗ ಭಾಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ಮ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ಸೊ ಇರಲಿಕ್ಕೆ ಅವ್ರಿಗೆ ಅಥವಾ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ರಾಜಣ್ಣ ಅವ್ರು ಹೇಗಿದ್ದಾರೆ ಸರ್? ಅದನ್ನ ಅವ್ರು ಹೇಳ್ಕೊತಾರೆ. ಅದು ಅವರು ಪಿತ್ತೂರು ಷಡ್ಯಂತ್ರ ಅವ್ರು ಹೇಳ್ತಾರೆ. ನಮ್ಮ ಭಾಗ ಅಲ್ಲ, ಅದು ಅವ್ರ ಭಾಗ. ಬೇಸರ ಏನೇ ಇಲ್ಲ, ಬೇಸರ ಏನೂ ಅಲ್ಲ. 2 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ, ಅದು CM ಮನೆ ಮುಂದೆ 2 ವರ್ಷ ಮಾಡಿದ್ದೀನಿ. ತೃಪ್ತಿ ಇದೆ ನನಗಿನ ಆ ಥರ ಎಲ್ಲ. ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿದ್ದಾರೆ. ಸರ್ ಅವ್ರಿಗೆ ಮಾಜಿ ಆಗಿದ್ದಾರೆ, ಅಷ್ಟು ಸುಲಭನಾಗೆ ಇದು ಸಿಗಲ್ಲ ಅಪಾರ್ಟ್ಮೆಂಟ್. ತಾವೇನಾದ್ರೂ ತಮ್ಮ ನಿಯೋಗ ಹೋಗೋದು ಬೇರೆ, ಅವ್ರು ಹೋಗೋದು ಬೇರೆ. ಯಾಕೆ ಅವ್ರು ಹೋಗ್ಬೇಕು, ತಮ್ಮ ಸಮಸ್ಯೆ ಏನಾಗಿದೆ ಘಟನೆ ಅವರೇ ವಿವರಣೆ ಮಾಡಬೇಕು. ಸರ್ ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ನಾವು 2 ಮಂತ್ರಿಗಳನ್ನ ಎಷ್ಟಿದೆ ಏನೋ ಡ್ರಾಪ್ ಆಗಿದೆ, ಅವ್ರನ್ನ ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಎಲ್ಲರೂ ಅಧಿಕಾರ ಇದ್ದಾಗ ಮಂತ್ರಿ ಇದ್ದಾಗ ಭೇಟಿಯಾಗುವಂಥ ಸ್ವಾಭಾವಿಕ ರಶ್ ಇರುತ್ತೆ. ಕಳ್ಕೊಂಡಾಗ ಹೋದಾಗ ಭಾಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ಮ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ಸೊ ಇರಲಿಕ್ಕೆ ಅವ್ರಿಗೆ ಅಥವಾ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ರಾಜಣ್ಣ ಅವ್ರು ಹೇಗಿದ್ದಾರೆ ಸರ್? ಅದನ್ನ ಅವ್ರು ಹೇಳ್ಕೊತಾರೆ. ಅದು ಅವರು ಪಿತ್ತೂರು ಷಡ್ಯಂತ್ರ ಅವ್ರು ಹೇಳ್ತಾರೆ. ನಮ್ಮ ಭಾಗ ಅಲ್ಲ, ಅದು ಅವ್ರ ಭಾಗ. ಬೇಸರ ಏನೇ ಇಲ್ಲ, ಬೇಸರ ಏನೂ ಅಲ್ಲ. 2 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ, ಅದು CM ಮನೆ ಮುಂದೆ 2 ವರ್ಷ ಮಾಡಿದ್ದೀನಿ. ತೃಪ್ತಿ ಇದೆ ನನಗಿನ ಆ ಥರ ಎಲ್ಲ. ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿದ್ದಾರೆ. ಸರ್ ಅವ್ರಿಗೆ ಮಾಜಿ ಆಗಿದ್ದಾರೆ, ಅಷ್ಟು ಸುಲಭನಾಗೆ ಇದು ಸಿಗಲ್ಲ ಅಪಾರ್ಟ್ಮೆಂಟ್. ತಾವೇನಾದ್ರೂ ತಮ್ಮ ನಿಯೋಗ ಹೋಗೋದು ಬೇರೆ, ಅವ್ರು ಹೋಗೋದು ಬೇರೆ. ಯಾಕೆ ಅವ್ರು ಹೋಗ್ಬೇಕು, ತಮ್ಮ ಸಮಸ್ಯೆ ಏನಾಗಿದೆ ಘಟನೆ ಅವರೇ ವಿವರಣೆ ಮಾಡಬೇಕು. ಸರ್ ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ನಾವು 2 ಮಂತ್ರಿಗಳನ್ನ ಎಷ್ಟಿದೆ ಏನೋ ಡ್ರಾಪ್ ಆಗಿದೆ, ಅವ್ರನ್ನ ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಎಲ್ಲರೂ ಅಧಿಕಾರ ಇದ್ದಾಗ ಮಂತ್ರಿ ಇದ್ದಾಗ ಭೇಟಿಯಾಗುವಂಥ ಸ್ವಾಭಾವಿಕ ರಶ್ ಇರುತ್ತೆ. ಕಳ್ಕೊಂಡಾಗ ಹೋದಾಗ ಭಾಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ಮ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ಸೊ ಇರಲಿಕ್ಕೆ ಅವ್ರಿಗೆ ಅಥವಾ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ರಾಜಣ್ಣ ಅವ್ರು ಹೇಗಿದ್ದಾರೆ ಸರ್? ಅದನ್ನ ಅವ್ರು ಹೇಳ್ಕೊತಾರೆ. ಅದು ಅವರು ಪಿತ್ತೂರು ಷಡ್ಯಂತ್ರ ಅವ್ರು ಹೇಳ್ತಾರೆ. ನಮ್ಮ ಭಾಗ ಅಲ್ಲ, ಅದು ಅವ್ರ ಭಾಗ. ಬೇಸರ ಏನೇ ಇಲ್ಲ, ಬೇಸರ ಏನೂ ಅಲ್ಲ. 2 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ, ಅದು CM ಮನೆ ಮುಂದೆ 2 ವರ್ಷ ಮಾಡಿದ್ದೀನಿ. ತೃಪ್ತಿ ಇದೆ ನನಗಿನ ಆ ಥರ ಎಲ್ಲ. ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿದ್ದಾರೆ. ಸರ್ ಅವ್ರಿಗೆ ಮಾಜಿ ಆಗಿದ್ದಾರೆ, ಅಷ್ಟು ಸುಲಭನಾಗೆ ಇದು ಸಿಗಲ್ಲ ಅಪಾರ್ಟ್ಮೆಂಟ್. ತಾವೇನಾದ್ರೂ ತಮ್ಮ ನಿಯೋಗ ಹೋಗೋದು ಬೇರೆ, ಅವ್ರು ಹೋಗೋದು ಬೇರೆ. ಯಾಕೆ ಅವ್ರು ಹೋಗ್ಬೇಕು, ತಮ್ಮ ಸಮಸ್ಯೆ ಏನಾಗಿದೆ ಘಟನೆ ಅವರೇ ವಿವರಣೆ ಮಾಡಬೇಕು. ಸರ್ ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ನಾವು 2 ಮಂತ್ರಿಗಳನ್ನ ಎಷ್ಟಿದೆ ಏನೋ ಡ್ರಾಪ್ ಆಗಿದೆ, ಅವ್ರನ್ನ ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಎಲ್ಲರೂ ಅಧಿಕಾರ ಇದ್ದಾಗ ಮಂತ್ರಿ ಇದ್ದಾಗ ಭೇಟಿಯಾಗುವಂಥ ಸ್ವಾಭಾವಿಕ ರಶ್ ಇರುತ್ತೆ. ಕಳ್ಕೊಂಡಾಗ ಹೋದಾಗ ಭಾಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ಮ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ಸೊ ಇರಲಿಕ್ಕೆ ಅವ್ರಿಗೆ ಅಥವಾ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ರಾಜಣ್ಣ ಅವ್ರು ಹೇಗಿದ್ದಾರೆ ಸರ್? ಅದನ್ನ ಅವ್ರು ಹೇಳ್ಕೊತಾರೆ. ಅದು ಅವರು ಪಿತ್ತೂರು ಷಡ್ಯಂತ್ರ ಅವ್ರು ಹೇಳ್ತಾರೆ. ನಮ್ಮ ಭಾಗ ಅಲ್ಲ, ಅದು ಅವ್ರ ಭಾಗ. ಬೇಸರ ಏನೇ ಇಲ್ಲ, ಬೇಸರ ಏನೂ ಅಲ್ಲ. 2 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ, ಅದು CM ಮನೆ ಮುಂದೆ 2 ವರ್ಷ ಮಾಡಿದ್ದೀನಿ. ತೃಪ್ತಿ ಇದೆ ನನಗಿನ ಆ ಥರ ಎಲ್ಲ. ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿದ್ದಾರೆ. ಸರ್ ಅವ್ರಿಗೆ ಮಾಜಿ ಆಗಿದ್ದಾರೆ, ಅಷ್ಟು ಸುಲಭನಾಗೆ ಇದು ಸಿಗಲ್ಲ ಅಪಾರ್ಟ್ಮೆಂಟ್. ತಾವೇನಾದ್ರೂ ತಮ್ಮ ನಿಯೋಗ ಹೋಗೋದು ಬೇರೆ, ಅವ್ರು ಹೋಗೋದು ಬೇರೆ. ಯಾಕೆ ಅವ್ರು ಹೋಗ್ಬೇಕು, ತಮ್ಮ ಸಮಸ್ಯೆ ಏನಾಗಿದೆ ಘಟನೆ ಅವರೇ ವಿವರಣೆ ಮಾಡಬೇಕು. ಸರ್ ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ
ನಾವು ಎರಡು ಮಂತ್ರಿಗಳನ್ನು ಎಷ್ಟು ಏನೋ ಡ್ರಾಪ್ ಆಗಿದೆ ಅವ್ರನ್ನ ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಎಲ್ಲರೂ ಅಧಿಕಾರ ಇದ್ದಾಗ ಮಂತ್ರಿ ಇದ್ದಾಗ ಭೇಟಿಯಾಗುವಂಥ ಸ್ವಾಭಾವಿಕ ರಶ್ ಇರುತ್ತೆ. ಕಳ್ಕೊಂಡಾಗ ಹೋದಾಗ ಭಾಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ಮ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ಸೊ ಇರಲಿಕ್ಕೆ ಅವ್ರಿಗೆ ಅಥವಾ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಹೇಗಿದ್ದಾರೆ ಸರ್ ರಾಜಣ್ಣ ಅವ್ರು ಹೇಗಿದ್ದಾರೆ ಸರ್? ಅದನ್ನ ಅವ್ರು ಹೇಳ್ಕೊತಾರೆ. ಅದು ಅವರು ಪಿತ್ತೂರು ಶಿಡದ್ರ ಅವ್ರು ಹೇಳ್ತಾರೆ. ನಮ್ಮ ಭಾಗ ಅಲ್ಲ, ಅದು ಅವ್ರ ಭಾಗ. ಬೇಸರ ಏನೇ ಇಲ್ಲ, ಬೇಸರ ಏನೂ ಇಲ್ಲ. 2 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ, ಅದು CM ಮನೆ ಮುಂದೆ 2 ವರ್ಷ ಮಾಡಿದ್ದೀನಿ. ತೃಪ್ತಿ ಇದೆ ನನಗೇನ ಆ ಥರ ಎಲ್ಲ. ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿದ್ದಾರೆ. ಸರ್ ಅವ್ರೀಗ ಮಾಜಿ ಆಗಿದ್ದಾರೆ, ಅಷ್ಟು ಸುಲಭನಾಗೆ ಇದು ಸಿಗಲ್ಲ ಅಪಾರ್ಟ್ಮೆಂಟ್. ತಾವೇನಾದ್ರೂ ತಮ್ಮ ನಿಯೋಗ ನೀವು ಹೋಗೋದು ಬೇರೆ, ಅವ್ರು ಹೋಗೋದು ಬೇರೆ. ಯಾಕೆ ಅವ್ರು ಹೋಗ್ಬೇಕು, ತಮ್ಮ ಸಮಸ್ಯೆ ಏನಾಗಿದೆ ಘಟನೆ ಅವರೇ ವಿವರಣೆ ಮಾಡಬೇಕು. ಸರ್ ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ನಾವು 2 ಮಂತ್ರಿಗಳನ್ನು ಎಷ್ಟು ಏನೋ ಡ್ರಾಪ್ ಆಗಿದೆ ಅವ್ರನ್ನ ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಎಲ್ಲರೂ ಅಧಿಕಾರ ಇದ್ದಾಗ ಮಂತ್ರಿ ಇದ್ದಾಗ ಭೇಟಿಯಾಗುವಂಥ ಸ್ವಾಭಾವಿಕ ರಶ್ ಇರುತ್ತೆ. ಕಳ್ಕೊಂಡಾಗ ಹೋದಾಗ ಭಾಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ಮ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ಸೊ ಇರಲಿಕ್ಕೆ ಅವ್ರಿಗೆ ಅಥವಾ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಹೇಗಿದ್ದಾರೆ ಸರ್ ರಾಜಣ್ಣ ಅವ್ರು ಹೇಗಿದ್ದಾರೆ ಸರ್? ಅದನ್ನ ಅವ್ರು ಹೇಳ್ಕೊತಾರೆ. ಅದು ಅವರು ಪಿತ್ತೂರು ಶಿಡದ್ರ ಅವ್ರು ಹೇಳ್ತಾರೆ. ನಮ್ಮ ಭಾಗ ಅಲ್ಲ, ಅದು ಅವ್ರ ಭಾಗ. ಬೇಸರ ಏನೇ ಇಲ್ಲ, ಬೇಸರ ಏನೂ ಇಲ್ಲ. 2 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ, ಅದು CM ಮನೆ ಮುಂದೆ 2 ವರ್ಷ ಮಾಡಿದ್ದೀನಿ. ತೃಪ್ತಿ ಇದೆ ನನಗೇನ ಆ ಥರ ಎಲ್ಲ. ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿದ್ದಾರೆ. ಸರ್ ಅವ್ರೀಗ ಮಾಜಿ ಆಗಿದ್ದಾರೆ, ಅಷ್ಟು ಸುಲಭನಾಗೆ ಇದು ಸಿಗಲ್ಲ ಅಪಾರ್ಟ್ಮೆಂಟ್. ತಾವೇನಾದ್ರೂ ತಮ್ಮ ನಿಯೋಗ ನೀವು ಹೋಗೋದು ಬೇರೆ, ಅವ್ರು ಹೋಗೋದು ಬೇರೆ. ಯಾಕೆ ಅವ್ರು ಹೋಗ್ಬೇಕು, ತಮ್ಮ ಸಮಸ್ಯೆ ಏನಾಗಿದೆ ಘಟನೆ ಅವರೇ ವಿವರಣೆ ಮಾಡಬೇಕು. ಸರ್ ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ನಾವು 2 ಮಂತ್ರಿಗಳನ್ನು ಎಷ್ಟು ಏನೋ ಡ್ರಾಪ್ ಆಗಿದೆ ಅವ್ರನ್ನ ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಎಲ್ಲರೂ ಅಧಿಕಾರ ಇದ್ದಾಗ ಮಂತ್ರಿ ಇದ್ದಾಗ ಭೇಟಿಯಾಗುವಂಥ ಸ್ವಾಭಾವಿಕ ರಶ್ ಇರುತ್ತೆ. ಕಳ್ಕೊಂಡಾಗ ಹೋದಾಗ ಭಾಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ಮ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ಸೊ ಇರಲಿಕ್ಕೆ ಅವ್ರಿಗೆ ಅಥವಾ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಹೇಗಿದ್ದಾರೆ ಸರ್ ರಾಜಣ್ಣ ಅವ್ರು ಹೇಗಿದ್ದಾರೆ ಸರ್? ಅದನ್ನ ಅವ್ರು ಹೇಳ್ಕೊತಾರೆ. ಅದು ಅವರು ಪಿತ್ತೂರು ಶಿಡದ್ರ ಅವ್ರು ಹೇಳ್ತಾರೆ. ನಮ್ಮ ಭಾಗ ಅಲ್ಲ, ಅದು ಅವ್ರ ಭಾಗ. ಬೇಸರ ಏನೇ ಇಲ್ಲ, ಬೇಸರ ಏನೂ ಇಲ್ಲ. 2 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ, ಅದು CM ಮನೆ ಮುಂದೆ 2 ವರ್ಷ ಮಾಡಿದ್ದೀನಿ. ತೃಪ್ತಿ ಇದೆ ನನಗೇನ ಆ ಥರ ಎಲ್ಲ. ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿದ್ದಾರೆ. ಸರ್ ಅವ್ರೀಗ ಮಾಜಿ ಆಗಿದ್ದಾರೆ, ಅಷ್ಟು ಸುಲಭನಾಗೆ ಇದು ಸಿಗಲ್ಲ ಅಪಾರ್ಟ್ಮೆಂಟ್. ತಾವೇನಾದ್ರೂ ತಮ್ಮ ನಿಯೋಗ ನೀವು ಹೋಗೋದು ಬೇರೆ, ಅವ್ರು ಹೋಗೋದು ಬೇರೆ. ಯಾಕೆ ಅವ್ರು ಹೋಗ್ಬೇಕು, ತಮ್ಮ ಸಮಸ್ಯೆ ಏನಾಗಿದೆ ಘಟನೆ ಅವರೇ ವಿವರಣೆ ಮಾಡಬೇಕು. ಸರ್ ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ನಾವು 2 ಮಂತ್ರಿಗಳನ್ನು ಎಷ್ಟು ಏನೋ ಡ್ರಾಪ್ ಆಗಿದೆ ಅವ್ರನ್ನ ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಎಲ್ಲರೂ ಅಧಿಕಾರ ಇದ್ದಾಗ ಮಂತ್ರಿ ಇದ್ದಾಗ ಭೇಟಿಯಾಗುವಂಥ ಸ್ವಾಭಾವಿಕ ರಶ್ ಇರುತ್ತೆ. ಕಳ್ಕೊಂಡಾಗ ಹೋದಾಗ ಭಾಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ಮ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ಸೊ ಇರಲಿಕ್ಕೆ ಅವ್ರಿಗೆ ಅಥವಾ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಹೇಗಿದ್ದಾರೆ ಸರ್ ರಾಜಣ್ಣ ಅವ್ರು ಹೇಗಿದ್ದಾರೆ ಸರ್? ಅದನ್ನ ಅವ್ರು ಹೇಳ್ಕೊತಾರೆ. ಅದು ಅವರು ಪಿತ್ತೂರು ಶಿಡದ್ರ ಅವ್ರು ಹೇಳ್ತಾರೆ. ನಮ್ಮ ಭಾಗ ಅಲ್ಲ, ಅದು ಅವ್ರ ಭಾಗ. ಬೇಸರ ಏನೇ ಇಲ್ಲ, ಬೇಸರ ಏನೂ ಇಲ್ಲ. 2 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ, ಅದು CM ಮನೆ ಮುಂದೆ 2 ವರ್ಷ ಮಾಡಿದ್ದೀನಿ. ತೃಪ್ತಿ ಇದೆ ನನಗೇನ ಆ ಥರ ಎಲ್ಲ. ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿದ್ದಾರೆ. ಸರ್ ಅವ್ರೀಗ ಮಾಜಿ ಆಗಿದ್ದಾರೆ, ಅಷ್ಟು ಸುಲಭನಾಗೆ ಇದು ಸಿಗಲ್ಲ ಅಪಾರ್ಟ್ಮೆಂಟ್. ತಾವೇನಾದ್ರೂ ತಮ್ಮ ನಿಯೋಗ ನೀವು ಹೋಗೋದು ಬೇರೆ, ಅವ್ರು ಹೋಗೋದು ಬೇರೆ. ಯಾಕೆ ಅವ್ರು ಹೋಗ್ಬೇಕು, ತಮ್ಮ
ಸಮಸ್ಯೆ ಏನಾಗಿದೆ ಘಟನೆ ಅವರೇ ವಿವರಣೆ ಮಾಡಬೇಕು. ಸರ್ ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ನಿಮ್ಮ ಜೊತೆ? ಅದನ್ನೇ ಕೇಳಿದ್ರು. ನಾವು 2 ಮಂತ್ರಿಗಳನ್ನು ಎಷ್ಟು ಏನೋ ಡ್ರಾಪ್ ಆಗಿದೆ ಅವ್ರನ್ನ ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ.